ಫೈನಲಿ ನಮ್ಮದು ಗಾಡಿ ಸೆಕೆಂಡ್ ಸರ್ವಿಸಿಗೆ ಬಂತು ಆಫ್ಟರ್ 1 ಇಯರ್. ಈ ಗಾಡಿದು ಹೆಂಗಂದ್ರೆ 12,000 ಕಿಲೋಮೀಟರ್ಸ್ ಆರ್ 1 ಇಯರ್ ಇದು ಟೈಮ್ ಫ್ರೇಮ್ ಸರ್ವಿಸಿಂಗಿಗೆ. ಸೊ ಇಲ್ಲೂ ನೋಡ್ಬೋದು ನೀವು ಸ್ಕ್ರೀನ್ದಾಗ April 2026 ಅಂತ ತೋರ್ಸಾಗ್ತೈತಿ ಸರ್ವಿಸ್ ಡ್ಯೂ. ಸೊ ಅದೇ ಈಗ ಹೊಂಟೇನಿ ಸರ್ವಿಸ್ ಸೆಂಟ್ರಿಗೆ. ಅಲ್ಲೇ ಅವ್ರದ್ದು ಚಲೋ AC ಲಾಬಿನೂ ಐತಿ. ಅಲ್ಲೇ ಕುಂತು ನಮ್ಮದು ಸ್ವಲ್ಪ ವರ್ಕ್ ಫ್ರಮ್ ಸರ್ವಿಸ್ ಸೆಂಟರ್ ಮಾಡಿ ಗಾಡಿ ವಾಪಸ್ ತೊಗೊಂಬರ್ಬೇಕು. ನೋಡ್ರಿ ನೋಡೋಣ ಹೆಂಗೆ ಇರ್ತೈತಿ, ಏನೇನು ಇರ್ತೈತಿ ಸರ್ವಿಸ್ ಅಂತ. ಯಾಕಂದ್ರೆ ನಾನು ಫಸ್ಟ್ ಸರ್ವಿಸ್ದಂತರೂ ಏನು ಲಾಗ್ ಮಾಡಲಿಲ್ಲ, ಬಿಕಾಸ್ ಅದ್ರಾಗ ಏನು ಇರೋಂಗಿಲ್ಲ. ಜಸ್ಟ್ ಗಾಡಿದ ಮಿನರಲ್ ಆಯಿಲ್ ತೆಗೆದು ಇಂಜಿನ್ ಆಯಿಲ್ ಹಾಕ್ತಾರೆ. ಇದು 1 ವರ್ಷ ಅಂದ್ರೆ ಆಲ್ಮೋಸ್ಟ್ 10,000 ಕಿಲೋಮೀಟ್ರದ್ದು ಸರ್ವಿಸ್ ಹೆಂಗಿರ್ತೈತೆ ಅಂತ ನೋಡೋಣ. ಇದರದ್ದು ಎಕ್ಸ್ಪೆಕ್ಟೆಡ್ ಅಂಥದ್ದೇನು ಮೇಜರ್ ಇದಿಲ್ಲ. ಅವ್ರು ನೋಡೋಣ ಇನ್ ಕೇಸ್ ಏನಾದರೂ ಪಾರ್ಟ್ಸ್ ಏನಾರು ವೇರಿಯಂಟೇರ್ ಏನಾರು ಸಿಚುವೇಶನ್ ಇತ್ತು, ಅದು ಏನು ಇದ್ದಂಗಿಲ್ಲ ನನ್ನ ಪ್ರಕಾರ. ಎವ್ರಿಥಿಂಗ್ ಈಸ್ ರನ್ನಿಂಗ್ ಫೈನ್ ಆ್ಯಂಡ್ ಗುಡ್. ನೋಡೋಣ ಹೆಂಗಿರ್ತೈತಿ ಹೇಳ್ತೇನೆ ನಿಮ್ಗೆ. ಸೊ ಏನಂದ್ರೆ ಶೋರೂಮ್ ಮುಂದ್ಗಡೆ ಐತಿ, ಅವ್ರು ಎಕ್ಸಾಕ್ಟ್ ಹಿಂದ್ಗಡೆನ ಅವ್ರದ್ದು ಇದೈತಿ ಬಿಗ್ ಸರ್ವಿಸ್ ಸೆಂಟರ್. ರೋಡ್ ಗಿಡೆಲ್ಲ ಮಾಡಾಕ್ತಾರ. ಒಳತ್ತಲ್ರಿ ಆರಾಮಿದ್ರಿ? ಆರಾಮ್ ರೀ. ಅದು ಮೊನ್ನೆ ವೀಕೆಂಡ್ ರೈಡ್ ಇತ್ತಲ್ಲ, ಅದು ಹೋಗಿ ಬಂದು ಮಾಡ್ಸೋಣ ಅಂತ. ಹೋಗಿದ್ದೆ ರೀ. ಅದಕ್ಕೆ ಅದು ಹೋಗಿ ಬಂದು ಮಾಡ್ಸೋಣ ಅಂತ ಸರ್. ಅದಕ್ಕೆ ಇಷ್ಟೆಲ್ಲ ಹೊಲ್ಸಾಯ್ತು ಗಾಡಿ. ಆ ಕಾಡು ಒಳಗೆಲ್ಲ ಇತ್ತು ಅದು ರೆಸಾರ್ಟ್. ಬರ್ಲಿಕ್ಕಾಗಲಿಲ್ಲ. ಅವ್ರಿವ್ರು ಶಬೀರೆಲ್ಲ ಬಂದಿದ್ರು. 10,000 ಹೋಗ್ಯ ಬೈ ಈಗ ಸಲ. ಹೋಗಿ 10,000. ಸರ್ವಿಸ್ ನಡೀತೈತಿ ಇಲ್ಲೇ. ಅಲ್ಲಿ ಇನ್ನೊಂದು NX ಐತೆ, ಫುಲ್ ಬಿಚ್ಚಿಟ್ಬಿಟ್ಟಾರ ಅದನ್ನು. ಅದಕ್ಕೇನೋ ಒಂದು 2 ಲಕ್ಷ ಮಟ್ಟ ಖರ್ಚಾಯ್ತಂತ NX ಬ್ರ್ಯಾಂಡೆಡ್. ನೋಡ್ರಿ ಹಿಂಗೆ ಸರ್ವಿಸ್ ನಡೆಯತ್ತೈತಿ. ಇಲ್ಲಿ ನಾವು ವರ್ಕ್ ಕುಂತೀವಿ. ಇಂಜಿನ್ ಆಯಿಲ್ ಡ್ರೈನ್ ಮಾಡಿದ್ರೆ ಏರ್ ಫಿಲ್ಟ್ರ್ ಕ್ಲೀನ್ ಮಾಡ್ತಾರೆ. ನೆಕ್ಸ್ಟ್ ಇಯರ್ ಏರ್ ಫಿಲ್ಟ್ರ್ ಚೇಂಜ್ ಆಗ್ತೈತಂತ. ನೋಡ್ರಪ್ಪ ಹೋಗಿ ಕೆಲಸಕ್ಕೆ ಕೊಂಡು ಇಲ್ಲಿ 1 ವರ್ಷದ ಕಸ ಹೆಂಗೆ ಜಮಾ ಆಗೈತೆ. ಆಲ್ಮೋಸ್ಟ್ ಆಯಿತು ನಮ್ಮ ಗಾಡಿ ಸರ್ವಿಸ್. ಏರ್ ಮತ್ತು ವಾಷಿಂಗಿಗೆ ಹೋಗ್ತೈತೆ ಗಾಡಿಗೆ. ಲೈಟ್ ನೋಡ್ರಿ. ಗಾಡಿ ವಾಶ್ ಆಯ್ತು. ಈಗ ಸ್ವಲ್ಪ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೇಳೀನಿ, ಅದೊಂದು ಮಾಡ್ತಾರೆ. ಗಾಡಿ ಸರ್ವಿಸಿಂಗ್ ಮುಗೀತು. ಏನು ಮೇಜರ್ ಏನು ಇರಲಿಲ್ಲ. ಬ್ರೇಕ್ ಪ್ಯಾಡ್ಸ್ ವಾಶ್ ಮಾಡಿದರು, ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿದರು, ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ರು. ಏರ್ ಫಿಲ್ಟರ್ ನೆಕ್ಸ್ಟ್ ಸರ್ವಿಸಿಗೆ ಚೇಂಜ್ ಮಾಡ್ಬೇಕಂದ್ರು ಅಷ್ಟೇ. ಮತ್ತೇನಿಲ್ಲ, ಏನು ಕೆಲಸ ಇರಲಿಲ್ಲ. ಸ್ವಲ್ಪ ಕ್ಲಚ್ ಏನೋ ಟೈಟ್ ಆಗಿತ್ತು, ಅದು ಮಾಡಿಸಿದ್ರೆ ಅಷ್ಟೇ, ಮುಗೀತು. ಮತ್ತೇನಿಲ್ಲ. ಈಗ ಜಸ್ಟ್ ಒಂದು ಟೆಸ್ಟ್ ರೈಡಿಗೆ ಒಂದು ರೌಂಡ್ ಹೋಗಿ ಬರ್ತೀನಿ. ಟೆಸ್ಟ್ ರೈಡ್ ಹೋಗಿ ಬಂದು ನಿಮ್ಗೆ ಬಿಲ್ಲು ಎಷ್ಟಾಯ್ತು ಅಂತ ಹೇಳ್ತೇನೆ. ಆಯ್ತು ರೀ. ಬಿಲ್ ವಾಟ್ಸಪ್ಪಿಗೆ ಬರ್ತದೆ ರೀ? ಹಾಂ ಐತಿ, ಅದ್ರಾಗ ಇದಾಗುತ್ತಲ್ಲ. ಓಕೆ, ಥ್ಯಾಂಕ್ಸ್ ಮೇಡಮ್. ಮುಂದಿನ ವರ್ಷ ಸಿಗೋಣ ದೇವ್ರು.
ಹಾಂ ಓಕೆ ಹಾಂ ಓಕೆ. ಓ ಇದು ಟೆಸ್ಟಿಂಗ್ ಮಾಡಿಸ್ಕೊಂಡು ಬಂದ್ರಿ. ಓಕೆ ಓಕೆ. ನೀವು ಮಾಡ್ಸಂದ್ರೆ ಇದೇನು ರೀ ಓಡೋಮೀಟ್ರ್ 29,000 ಐತಿ. ಇಲ್ಲ ನಂದಲ್ಲ, ಇದು ನಂದಲ್ಲ ಗಾಡಿ. ಓ ನಿಮ್ದು ಗಾಡಿ ಬಂತು. ಇದು ನಂಬರ್ ನಂದೇ ಐತಿ, ಆರು ಕಿಲೋಮೀಟ್ರ್ ನಂದಲ್ಲ. ಹ್ಞೂ ನಿಮ್ಮದು ಚೆಸ್ ನಂಬರ್ ಇದೆ ಬರ್ರಿ. ಓಕೆ, ಗಾಡಿ ಸರ್ವಿಸಿಂಗ್ ಮುಗೀತು. ಸೊ ಟೋಟಲ್ ನಾ ಅದೇ ಹೇಳ್ದಲ್ಲ, ಇಂಜಿನ್ ಆಯಿಲ್ ಮೇಜರಾಗಿ, ಮತ್ತು ಬ್ರೇಕ್ ಪ್ಯಾಡ್ಸ್ ಜಸ್ಟ್ ಕ್ಲೀನ್ ಮಾಡಿದರು. ಇನ್ನೂ ಲೈಫ್ ಇದೆ ಅಂದರು ಬ್ರೇಕ್ ಪ್ಯಾಡ್ಸ್ದು. ಮತ್ತು ಏರ್ ಫಿಲ್ಟರ್ ಕ್ಲೀನಿಂಗ್. ನೆಕ್ಸ್ಟ್ ಇದಕ್ಕೆ ಏರ್ ಫಿಲ್ಟರ್ ಚೇಂಜ್ ಆಗುತ್ತೆ, ಇವಾಗೇನಾಗಿಲ್ಲ. ಚೈನ್ಸ್ ಪಾಕೆಟ್ ಇನ್ನೂ ಲೈಫ್ ಇನ್ನೂ ಭಾಳ ಐತಂತೆ. ಈಗ ಗಾಡಿ 10,000 ಹೋಯ್ತು, ಇನ್ನೊಂದು 10,000 ಬರ್ತೈತಂತ. ಅಂದ್ರೆ 20,000 ಮಟ್ಟ ಬರ್ತೈತೆ ನನ್ನ ಚೈನ್ಸ್ ಪಾಕೆಟ್. ಯಾಕಂದ್ರೆ ನನ್ನ ರೈಡಿಂಗ್ ಸ್ಟೈಲು ಹಂಗೆ ಐತಿ. ಸೊ ಎಲ್ಲ ಸೇರಿ ಲೇಬರ್ ಚಾರ್ಜ್ ಎಲ್ಲ ಹಿಡ್ದು ಹೆಚ್ಚು ಕಮ್ಮಿ 6,000 ರೂಪಾಯಿ ಆಯ್ತು ನೋಡ್ರಿ. 6,000 ರೂಪಾಯಿಗೆ ನಮ್ಮದು ಸೆಕೆಂಡ್ ಸರ್ವಿಸ್ ಮುಗೀತು. 6,000 ರೂಪಾಯಿ ಯಾವ ಕೊಡ್ತಾನಪ್ಪ? ಹಾಂ, ಅದು ಇಂಥ ಪ್ರೀಮಿಯಮ್ ಗಾಡಿಗೆ. ಇಲ್ಲಿ ನೋಡ್ರಿ RTX 500 ಐತೆ, ಕಣ್ಣಿಗೆ ಬಿದ್ದೈತಿ. ಒಂದು ಸತಿ ಮ್ಯಾಲಿನ ಮೇಲೆ ನೋಡೋಣ ತಡ್ರಿ ಹೆಂಗೈತಿ ಗಾಡಿ ನೋಡೋಕೆ. ಏನಪ್ಪ ಸೈಜ್ದಾಗ ನೋಡೋಕೆ ನನ್ನ ಗಾಡಿ ಎಷ್ಟೈತೆ ಆಲ್ಮೋಸ್ಟ್. ಓ ಲುಕ್ಕು ಚೆನ್ನಾಗೈತಿ. ಯಾರ್ದೋ ಕಸ್ಟಮರ್ ಗಾಡಿ ಇದು, ನಂಬರ್ ಬಿದ್ದಾಗೈತಿ. ಬಟ್ ಇದು ಟಾಪ್ ಮಾಡಲ್ ಅಲ್ಲ ಅನ್ಕೋತೇನೆ. ಯಾಕಂದ್ರೆ ಇದಕ್ಕೆ ಬೀಕ್ ಇಲ್ಲಿ ಮುಂದೆಲ್ಲ ಬೀಕ್ ಬರ್ತೈತೆ, ಅದು ಇಲ್ಲ ಇದಕ್ಕೆ. ಟೆಸ್ಟ್ ರೈಡ್ ಇಲ್ಲಂತ RTX ಅಪಾಚೆದು ಹುಬ್ಳಿ ಶೋರೂಮ್ದಾಗ. ಅದು 2 ಗಾಡಿ ಬಂದಿದ್ದು, ಅದು ಸೇಲ್ ಆಗ್ಯಾವಂತ. ಇವು ಬೇಸ್ ಮಾಡಲ್. ಓಕೆ, ಟಯರ್ ಸ್ವಲ್ಪ ಇನ್ನೂ ವೈಡ್ ಕೊಡ್ಬೋದಿತ್ತು ಅನ್ಕೋತೇನೆ. ಚೆನ್ನಾಗೈತಿ, ಹೊಡೆದ ಮೇಲೆ ಗೊತ್ತಾಗ್ತೈತೆ ಹೆಂಗಿರ್ತೈತೇನೋ. ಓಕೆ ನಡ್ರಪ್ಪ ಮನೆಗೆ. ಹೇಳೋದಲ್ಲ 6,000 ರೂಪಾಯಿ ಆಯ್ತು ನೋಡ್ರಿ 2ನೇ ಸರ್ವಿಸ್. ಇದು ಮ್ಯಾಕ್ಸಿಮಮ್ ನಿಮ್ಗೆ ಒಂದು ಹಂಗೂ ಹಿಡಿದ್ರು ಹಬ್ಬ ಅಂದ್ರೆ ಒಂದು 8,000-9,000-10,000 ರೂಪಾಯಿ ಹೊರಗೆ ದಾಟಂಗಿಲ್ಲ ಇದ್ರದ್ದು ಜನ್ರಲ್ ಸರ್ವಿಸ್ NX 500. ನಾ ಯಾವುದೋ ಒಂದು ವಿಡಿಯೋ ಅಷ್ಟೇ ನೋಡಿದ್ದೆ. ಆ ವಿಡಿಯೋದಾಗ ಹೇಳಿದ್ರು ಅವ್ರದ್ದು ಸ್ವಲ್ಪ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಆಗಿದ್ದು. ಸೊ ಅಲ್ಲಿಗೆ 11,000 ಏನೋ ಆಗಿತ್ತು. ಸೊ ಮ್ಯಾಕ್ಸಿಮಮ್ ನಿಮ್ಗೊಂದು 10-11-12,000 ಮ್ಯಾಕ್ಸಿಮಮ್ ಆದರೂ ಅಷ್ಟೇ ಈ ಗಾಡಿದು. ಆದ್ರೆ ಏನಪ್ಪ, ಗಾಡಿ ಪಾರ್ಟ್ ಸ್ವಲ್ಪ ಕಾಸ್ಟ್ಲಿ ಅದಾವೆ. ಗಾಡಿ ಏನು ಮಾಡ್ಕೋಬಾರ್ದು, ಬೀಳ್ಸೋದಾಗಲಿ ಇಂಜಿನ್ ರಿಲೇಟೆಡ್ ಎಲ್ಲ ಇಶ್ಯೂಸ್ ಎಲ್ಲ ಬರಬಾರ್ದು. ಯಾಕಂದ್ರೆ ಅಲ್ಲೊಂದು ಶೋರೂಮ್ದಾಗ ನಾನು ಗಾಡಿ ತೋರ್ಸೋಕೆ ಹೋಗಿಲ್ಲ, ಬಿಕಾಸ್ ಇಟ್ಸ್ ಅದರ್ ಪೀಪಲ್ ಪ್ರಾಪರ್ಟಿ ಅಲ್ಲ. ಸೊ ಅದ್ರಾಗ ನೋಡಿದೆ ಒಬ್ರು ಗಾಡಿ ಅಲ್ಲಿ ಬ್ರೇಕ್ ಡೌನ್ ಆಗೈತೆ. NX 500 ಬಂದೈತೆ ಹುಬ್ಳಿ ಶೋರೂಮ್ಗೆ. ಅದ್ರದ್ದು ಇಂಜಿನ್ ಕೆಲಸ ಐತಿ. ಅದು ಹೆಚ್ಚು ಕಮ್ಮಿ ಎಷ್ಟು 1 ಲಕ್ಷ ಏನೋ ಆಯ್ತಂತಪ್ಪ ಅದ್ರದ್ದು ಎಸ್ಟಿಮೇಷನ್. ಈಗ ಸರ್ವಿಸ್ ಅದು ಕೆಲವೊಂದು ಪಾರ್ಟ್ಸ್ ಎಲ್ಲ ಇನ್ನೂ ಆರ್ಡರ್ ಹಾಕ್ಯಾರಂತ, ಜಪಾನಿಂದ ಬರ್ಬೇಕಂತ. ನೋಡ್ರಿ ಹಂಗಿರ್ತೈತಿ. ಬಂದ್ರೆ ಬಾಯಿಗೆ ಬರ್ತೈತಿ, ಇಲ್ಲಾಂದ್ರೆ ಬರೋಂಗಿಲ್ಲ. ಇದರದ್ದು ಎಕ್ಸ್ಪೆನ್ಸು ಹಂಗೈತಿ. ಸರಿ, ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೇನೆ. ನೋಡಿದ್ದಕ್ಕೆ ಒಂದು ಲೈಕ್ ಶೇರ್ ಹೊಡೆದು ಹೋಗ್ಬಿಡ್ರಿ. ಇನ್ನೇನು ನೆಕ್ಸ್ಟ್ ಏನು ಸರ್ವಿಸ್ ಎಲ್ಲ ಏನು ಮುಂದಿನ ವರ್ಷನೇ ಇದ್ರದ್ದು. ಸೊ ಅಷ್ಟು ಮಟ್ಟ ಏನು ಸರ್ವಿಸ್ ವೀಡಿಯೋಸ್ ಆಗಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಅನ್ಟಿಲ್ ಅನ್ಲೆಸ್ ಏನಾರ ಆದ್ರೆ ಏನಾಗೋದು ಬೇಡ ಅಂತ ಅನ್ಕೋತೇನೆ.